ನಾಡಿನ ಜನತೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಕಳೆದ ವರ್ಷ ನಾವೆಲ್ಲ ಬರಗಾಲ ಎದುರಿಸಿದ್ದೇವೆ. ಮಳೆ ಕಡಿಮೆ ಆಗಿದೆ. ಈ ವರ್ಷ ಆದರೂ ಕೂಡ ಆ ಒಂದು ಬರಗಾಲದ ಛಾಯ ನಮ್ಮಿಂದ ದೂರ ಹೋಗಲಿ, ಎಲ್ಲ ರೈತರ ಬದುಕು ಹಸನಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. 5 ಗ್ಯಾರಂಟಿಗಳನ್ನ ನಾವು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿದ್ದೋ ಆ ಮಾತನ್ನ ಉಳಿಸಿಕೊಂಡಿದ್ದೇವೆ, ಜಾರಿ ತಂದಿದ್ದೇವೆ. ನಮ್ಮ ಮಾತು ಬಸವಣ್ಣನ ನಾಡಿನಲ್ಲಿ ಉಳಿಸಿಕೊಂಡದಕ್ಕೆ ನಮಗೆ ಅತಿ ಹೆಚ್ಚು ಸಂತೋಷ ತಂದಿದೆ. ಎಲ್ಲರ ಬದುಕಲ್ಲೂ ಕೂಡ ಒಂದು ನೆನಪಾಗುವಂತ ಒಂದು ಬದಲಾವಣೆ, ಒಂದು ಕಷ್ಟಕ್ಕೆ ನಾವು ಭಾಗಿಯಾಗಿದ್ದೀವಿ ಅನ್ನೋದು ಒಂದು ಆತ್ಮ ಸಂತೋಷ ನಮಗಿದೆ. ಬೇರೆ ಯಾರನ್ನು ನಾವು ವಿರೋಧ ಪಾರ್ಟಿಯವರು ಯಾವತ್ತೂ ಬೆಚ್ಚಕ್ಕಾಗಲ್ಲ. ಆದರೆ ನಮ್ದಂತ ಜನ, ನಮ್ಗೆ ಓಟ್ ಹಾಕಿದಂತ ಜನ, ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಕೆಲಸವನ್ನ ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಅದಕ್ಕೆ ನಮಗೆ ಸಂತೋಷ ತಂದಿದೆ. ಅವರೊಬ್ಬರಿಗೆ ಕೊಟ್ಟಿಲ್ಲ, ಆಪ್ಕಾಮ್ಸು, ನಮ್ಮ ಸಬ್ ರಿಜಿಸ್ಟ್ರಾರ್ಗಳು ಎಲ್ಲರಿಗೂ ಕೂಡ ಕೊಟ್ಟಿದೆ. ಸರ್ಕಾರ ವಿಡ್ರಾ ಮಾಡಿದೆ. ಆದ್ರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅವ್ರು ಏನ್ ಬೇಕಾದ್ರೆ ಎಲ್ಲಾ ದಾಖಲೆಗಳು ಅವ್ರ ಹತ್ರ ಇದೆ, ಅವ್ರ ಹತ್ರ ಇಲ್ಲದೆ ಒಂದು ದಾಖಲೆ ಏನಿಲ್ಲ. ಬಟ್ ಈ ಕೇಸಲ್ಲಿ ಈಗಾಗಲೇ ಗವರ್ಮೆಂಟ್ ಏನ್ ಪರ್ಮಿಷನ್ ಕೊಟ್ಟಿದ್ದು ಅದನ್ನ ವಿಡ್ರಾ ಮಾಡಿದೆ. ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ. ನಾನೇನು ಲಾಯರ್ ಅಲ್ಲ, ಆದ್ರೂ ಕೂಡ ನನ್ನ ಕಾನೂನಿನ ಅರಿವಿನಲ್ಲಿ ನನಗೆ ಅರಿವಾಗ್ತದೆ. ನಾನೆಲ್ಲ ಲೋಕಾಯುಕ್ತಗೆ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ. ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಬಹಳ ದೊಡ್ಡ ದೊಡ್ಡ ಜನ ಇದ್ದಾರೆ. ನನಗೆಲ್ಲ ಗೊತ್ತಿದೆ, ನಂಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಅವ್ರೇನ್ ಬೇಕಾದ್ರೂ ಮಾಡ್ಲಿ, ನನಗೆ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕೆಲವು ಬಿಜೆಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇನೆ ಹೇಳಿದ್ರು, ನನ್ನ ಜೈಲ್ ಕಳಿಸ್ತೀವಿ, ಜೈಲ್ಗೆ ಹೋಗ್ತಾರೆ ಅಂತೆಲ್ಲ. ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು. ಯಾರು ಏನೇನು ಮಾತಾಡ್ತಾರೋ ನಾನು ಅವ್ರಿಗೆಲ್ಲ ಕರೆದಿದ್ದೆ, ಬನ್ರಪ್ಪ ಚರ್ಚೆ ಮಾಡೋಣ, ಸರಿಯಾದ ವೇದಿಕೆ ನೋಡೋಣ ಅಂತ. ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ. ಇರ್ಲಿ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ಏನ್ ಬೇಕಾದ್ರೂ ಎನ್ಕ್ವೈರಿ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಎಲ್ಲಿ ನನಗೆ ನ್ಯಾಯ ಸಿಗಬೇಕೋ ನ್ಯಾಯ ಸಿಗ್ತದೆ. ನನ್ನ ಸಂಸ್ಥೆಗೆ ಬಂದಿದೆ. ನಾನು ಸಂಸ್ಥೆಯಲ್ಲೇನು ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದೆಲ್ಲ ಕೂಡ ಕೇಳ್ತಾ ಇದ್ದಾರೆ. ನಮ್ಮೂರು, ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸಿಬಿಐನವರು ವೈಯಕ್ತಿಕವಾಗಿ ಬಂದಿಲ್ಲ, ಸಂಸ್ಥೆಯ ಮೂಲಕ ಬಂದಿದೆ. ವೈಯಕ್ತಿಕವಾಗಿ ಅಂದ್ರೆ ಎಲ್ಲ ಫಸ್ಟ್ ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ, ವೈಯಕ್ತಿಕವಾಗೂ ಬರ್ತಾರೆ ಅವರು. ಏನು ನಾನಿಲ್ಲ, ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ, ನಾನಲ್ಲ. ನಾನು ಇನ್ಸಿಸ್ಟ್ ಮಾಡಿಲ್ಲ, ನಾನು ಕೇಳಿರಲಿಲ್ಲ. ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ. ಲೋಕಾಯುಕ್ತಗೆ ಹೋಗಿ ನಾನು ಅವ್ರೇನು ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೇನೆ. ಹಿಂದೆ ಸಿಬಿಐ ಕೊಟ್ಟಿದ್ದೆ, ಕೆಲವು ಇದು ಮಾತ್ರ ಕೊಟ್ಟಿದ್ದೆ. ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ. ನಾನು ಕರೆದು ಅವ್ರು ಕ್ರಾಸ್ ಮಾಡಬೇಕಾಗಿತ್ತು, ಅವ್ರು ಇನ್ನೇನು ಮಾಡಿರಲಿಲ್ಲ. ಈಗ ಅವರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕ ಹಾಕೊಂಡು ಒಂದು 10% ಅವ್ರ ಇನ್ವೆಸ್ಟಿಗೇಷನ್ ಏನು ಮಾಡಿರಲಿಲ್ಲ. ಅವ್ರು 90% ಅಂತ ಕೋರ್ಟ್ಗೆ ಹೇಳಿದ್ರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಇರ್ಲಿ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ. ನಾನು ಅದಕ್ಕೇನು ಉತ್ತರ ಕೊಡಬೇಕು? ಅವ್ರು ನನ್ನ ಕರೀತಾ ಇದ್ದಾರೆ, ನಾನೇನು ಹೋಗುವಂತ ಸಂದರ್ಭ ಏನಿಲ್ಲ.
ಅವರು ನೋಟಿಸ್ನ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ರೆ ಒಳಗೆ ಹಾಕೊಳ್ಳಿ, ಏನ್ ತೊಂದರೆ ಇಲ್ಲ, ಅದಕ್ಕೂ ರೆಡಿ ಇದ್ದೀನಿ ನಾನು. ಶಿಜು ಅವರು ಹೇಳಿದ್ರು ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೂ ಇದು ಆಗ್ಲೇ ನಾವು ದಾಖಲೆಗಳೆಲ್ಲ ಕೊಟ್ಟಾಗಿದೆ ಇನ್ವೆಸ್ಟಿಗೇಷನ್. ಯಾರು ಶಿಜು ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಸಿಜು? ಜೈ ಹಿಂದ್ ಈಗ ಮತ್ತೆ ಪುನಃ ಇದನ್ನೇ ಕೇಳ್ತಾ ಇದ್ದಾರೆ. ನೋಡೋಣ ಅವ್ರೇನ್ ಮಾಡ್ತಾರೋ ಮಾಡ್ಕೊಳ್ಳಿ. ಸರ್, ನಿಮ್ ಕೆಲವು ಸಚಿವರನ್ನ ಈಗ ಕಂಟೆಸ್ಟ್ ಲೋಕಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದ್ರ ಪಾರ್ಟಿ ಐಟಮ್ ನಾವೆಲ್ಲ ಸುಳ್ಳು. ನಾನಿನ್ನ ವರದಿನೇ ಕೊಟ್ಟಿಲ್ಲ. ಅವರು ನನ್ನ ವರದಿ ಕೇಳಿದ್ದಾರೆ. 4ನೇ ತಾರೀಕು ಮೀಟಿಂಗ್ ಇದೆ. ಯಾವ ಸಚಿವರ ಬಗ್ಗೆ ನಾವು ಮಾಡಿ ಬಿಡಿ ಅಂತ ಏನು ಮಾತಾಡಿಲ್ಲ. ನಾವು ಕೆಲವು ಮಿನಿಸ್ಟರ್ಸ್ಗೆ ಇನ್ಚಾರ್ಜ್ ಹಾಕಿದ್ದೆ, ಅವರೆಲ್ಲ ಕೆಲವೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ. 4ನೇ ತಾರೀಕು ನಾನು ಸಿದ್ದರಾಮಯ್ಯನವ್ರನ್ನ ನನ್ನ ಡೆಲ್ಲಿಯವ್ರು ಕರೆದಿದ್ದಾರೆ. ನಾವಿಬ್ರು ಹೋಗ್ತಾ ಇದೀವಿ. ಹೋಗಿ ಅಲ್ಲಿ ಏನೋ ಒಂದು ಗೈಡ್ಲೈನ್ ಫೈನಲೈಸ್ ಮಾಡ್ತಾರೋ ಆ ಗೈಡ್ಲೈನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಅವೆಲ್ಲ ನೀವು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದೆ, ಅದೆಲ್ಲ ಸುಳ್ಳದು. ಮಾಧ್ಯಮದಲ್ಲಿ ಬಂದಿರೋದೆಲ್ಲ ಸುಳ್ಳು. ನಾವು ಯಾವ ಸಚಿವರ ಬಗ್ಗೆನೂ ಮಾತಾಡಿದ್ರೆ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ಏನ್ ಹೇಳ್ತಾರೆ ಎಲ್ಲರೂ ಕೇಳ್ತಾರೆ. ಈಗ ಯಾವುದೂ ಆ ಪ್ರಪೋಸಲ್ ಏನಿದೆ ಅದನ್ನು ನಾನು ಅವರು ಗೌಪ್ಯವಾದಂತ ಕೆಲವು ಲೆಟರ್ಸ್ ಕೊಟ್ಟಿದ್ದಾರೆ, ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 10ನೇ ತಾರೀಕು ನಾನು ಮೀಟಿಂಗ್ ಕರೆದಿದ್ದೀನಿ. ಬೆಳಗ್ಗೆ ಎಲ್ಲ ನಮ್ಮ MLAs ಡಿಫಿನೆಟ್ ಕ್ಯಾಂಡಿಡೇಟ್ಸ್ ಕೆಲವ್ರನ್ನ, ಮಧ್ಯಾಹ್ನ ಕೆಲವ್ರನ್ನ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷಗಳನ್ನ ಕರೆದಿದ್ದೀನಿ. 2 ತಂಡ ಮೀಟಿಂಗ್ ಕರೆದಿದ್ದೀನಿ. ಆ ಮೀಟಿಂಗ್ ಅಲ್ಲಿ ಚೀಫ್ ಮಿನಿಸ್ಟರ್ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ನಮ್ಮ ಡೈಲಿ ಲೀಡರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆಗ ಏನ್ ಮಾಡಬೇಕು, ಸ್ಟ್ರಾಟಜಿ ಏನ್ ಹೇಳಬೇಕು ಅಂತ ನಾವೆಲ್ಲ ಹೇಳಿ ಸಚಿವರುಗಳು ಕೂಡ ಕಾರ್ಯಕರ್ತರೇ ಅಲ್ವಾ ಸರ್? ಪಕ್ಷಕ್ಕೆ ಅನಿವಾರ್ಯ ಆದ್ರೆ, ಪಕ್ಷದ ಗೆಲುವಿಗೆ ಅನಿವಾರ್ಯ ಆದ್ರೆ ಪಾರ್ಟಿ ಅವ್ರೇನು ನಮ್ಮ ಮಿನಿಸ್ಟರ್ಸ್ಗೆ ನಾವು ಈ ಜವಾಬ್ದಾರಿ ವಹಿಸಿದೀವಿ. ಅವ್ರು ರಿಪೋರ್ಟ್ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಅಲ್ಲ. ಯಾರು ಬೇಕಾದ್ರೂ ಕೆಲವು ನಿಲ್ಬೇಕಾದಂತ ಪರಿಸ್ಥಿತಿ ಬರಬಹುದು, ಬರದೇ ಇರಬಹುದು. ನೋಡೋಣ, ಪಾರ್ಟಿ ಅಂತ ತೀರ್ಮಾನ. ಕ್ಯಾಂಡಿಡೇಟ್ಗಳ ಕೊರತೆ ಇದೆ ಕಾಂಗ್ರೆಸ್ಗೆ. ಅವೆಲ್ಲ ಸುಳ್ಳು. ಕ್ಯಾಂಡಿಡೇಟ್ಗಳಿಗೆ ಕೊರತೆ ಏನು ಇಲ್ಲ. ಕ್ಯಾಂಡಿಡೇಟ್ಗಳು ಬೇಕಾದಷ್ಟು ಜನ ಇದ್ದಾರೆ, ಎಕ್ಸೆಸ್ ಇದ್ದಾರೆ. ಒಂದೊಂದ್ ಕಡೆ 8, 10, 5, 3, 4 ಎಲ್ಲ ಕೇಳ್ತಾ ಇದ್ದಾರೆ. ಅವ್ರು ಕೇಳೋದು ಮುಖ್ಯ ಅಲ್ಲ ನಮ್ಗೆ. ನಾವು ಪಾರ್ಟಿಯಿಂದ ಯಾರು ಫೀಲ್ಡ್ ಮಾಡ್ತೀವಿ ಅನ್ನೋದು ಮುಖ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.